ತಮಿಳುನಾಡಿನಲ್ಲಿ ವಿಜಯದ ಕೋಟೆ ಕಟ್ಟಿರುವಂತಹ ದಳಪತಿ ಸರ್ಕಾರ ರಚಿಸೋ ಸರ್ಕಸ್ ಮಾಡ್ತಿದ್ದಾರೆ. ಟಿವಿಕೆ ಆಡಳಿತಕ್ಕೆ ನಾಂದಿ ಹಾಡೋಕೆ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಮ್ಯಾಜಿಕ್ ಮಾಡೋಕಾಗದೆ ಹೆಣಗಾಡ್ತಿದ್ದಾರೆ. ಅಂದುಕೊಂಡಂತೆ ಆಗಿದ್ರೆ ಇವತ್ತು ಸಿಎಂ ಆಗಿ ಪದಗ್ರಹಣ ಮಾಡಬೇಕಾಗಿದ್ದಂತಹ ಜನನಾಯಕನಿಗೆ ಹಿನ್ನಡೆಯಾಗ್ಬಿಟ್ಟಿದೆ. ಬಹುಮತದ ಪಟ್ಟಿಗೆ ಬಿದ್ದಿರುವಂತಹ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಗವರ್ನರ್ ಈ ನಡೆ ಆಕ್ರೋಶಕ್ಕೂ ಕಾರಣ ಆಗ್ಬಿಟ್ಟಿದೆ. ದ್ರಾವಿಡ ನಾಡಲ್ಲಿ ಗಿಲ್ಲಿ ಗೆಲುವಿನ ಶರ ಬರೆದಾಯ್ತು. ಆದ್ರೆ ಬಹುಮತ ಎಂಬ ದಡವನ್ನ ಮುಟ್ಟಲಾಗದೆ ಸೋತು ಹೋಗಿದ್ದಾರೆ. ಗೆದ್ದು ಮ್ಯಾಜಿಕ್ ಮಾಡುವಲ್ಲಿ ಸೋತಿರೋ ದಳಪತಿಗೆ ಬೆಂಬಲದ ಕೈಗಳು ಬೇಕಿದೆ. ಆದ್ರೆ ಬೆಂಬಲ ಸಿಗೋಕು ಮುನ್ನವೇ ವಿಜಯ್ ಸರ್ಕಾರ ರಚನೆಗೆ ವಿಘ್ನಗಳ ಮೇಲೆ ವಿಘ್ನಗಳು ಎದುರಾಗ್ತಿವೆ. ಕಾರಣದ ಕೈಗಳು ವಿಜಯ್ರ ಏಳಿಗೆಯ ಹಿಂದೆ ಆಟ ಆಡ್ತಿರೋ ಶಂಕೆ ಮೂಡಿದೆ. ಎರಡನೇ ಬಾರಿಯೂ ಸರ್ಕಾರ್ಗೆ ಸಿಗದ ಗ್ರೀನ್ ಸಿಗ್ನಲ್. ಇವತ್ತು ಲೋಕಭವನದಿಂದ ಬರಿಗೈಯಲ್ಲಿ ಬಂದ ಪುಲಿ. ವಿಜಯ್ ಅಂದುಕೊಂಡಂತೆ ಆಗಿದ್ರೆ ಇವತ್ತು ತಮಿಳುನಾಡಿನ ಅಧಿಪತಿಯಾಗಿ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಬೇಕಿತ್ತು. ಇದಕ್ಕಾಗಿ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ವೇದಿಕೆಯು ಸಜ್ಜಾಗಿತ್ತು. ಆದರೆ ಇಂದು ಪುಲಿಯ ಪದಗ್ರಹಣವನ್ನ ಕಣ್ತುಂಬಿಕೊಳ್ಳಲು ಕಾದಿದ್ದ ಅಭಿಮಾನಿಗಳಿಗೆ ನಿರಾಸೆಯುಂಟಾಗಿದೆ. ರಾಜಕೀಯ ಆಟದಲ್ಲಿ ಈಗ ತಾನೇ ರಂಗ ಪ್ರವೇಶ ಮಾಡಿರೋ ದಳಪತಿಗೆ ಮೊದಲ ಹೆಜ್ಜೆಯಲ್ಲೇ ಲೋಕಭವನದಲ್ಲಿ ವಿಘ್ನ ಎದುರಾಗಿದೆ. ಬಹುಮತ ತೋರಿಸದ ಟಿವಿಕೆ ಮುಖ್ಯಸ್ಥನಿಗೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ನೀಡಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಇವತ್ತು ಎರಡನೇ ಬಾರಿಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ತೆರಳಿದ್ದ ವಿಜಯ್ಗೆ ಗ್ರೀನ್ ಸಿಗ್ನಲ್ ಸಿಗದೆ ಬರಿಗೈಯಲ್ಲಿ ಬಂದಿದ್ದಾರೆ. ತಮಿಳುನಾಡು ವಿಧಾನಸಭೆಯ 234 ಸ್ಥಾನಗಳ ಪೈಕಿ ಬಹುಮತಕ್ಕೆ 118 ಸ್ಥಾನಗಳ ಅಗತ್ಯವಿದೆ. ಈ ಪೈಕಿ 108 ಸ್ಥಾನಗಳಲ್ಲಿ ವಿಜಯ್ರ ಟಿವಿಕೆ ಪಕ್ಷ ಜಯಗಳಿಸಿದೆ. ಈ 108ರಲ್ಲಿ 2 ಕ್ಷೇತ್ರಗಳಲ್ಲಿ ಗೆದ್ದಿರೋ ವಿಜಯ್ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಿದೆ. ಹೀಗಿದ್ದರೂ ಟಿವಿಕೆಗೆ 117 ಶಾಸಕರ ಬೆಂಬಲ ಅಗತ್ಯವಿದೆ. ಈಗಾಗಲೇ ಟಿವಿಕೆಗೆ ಕಾಂಗ್ರೆಸ್ನ 5 ಶಾಸಕರು ಬೆಂಬಲ ಸೂಚಿಸಿಯಾಗಿದೆ. ಆದರೂ ವಿಜಯ್ ಬಹುಮತ ಸಾಬೀತಿಗೆ 5 ಶಾಸಕರ ಅಗತ್ಯವಿದೆ. ಇದರಿಂದ ವಿಜಯ್ರ ಸರ್ಕಾರ ರಚನೆ ಪ್ರಕ್ರಿಯೆ ಅತಂತ್ರ ಸ್ಥಿತಿಯಲ್ಲಿದೆ. ಹೀಗಾಗಿ 113 ಶಾಸಕರ ಬೆಂಬಲದೊಂದಿಗೆ ಹೇಗೆ ಸರ್ಕಾರ ರಚಿಸುವಿರಿ ಅಂತ ವಿಜಯ್ಗೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಶ್ನಿಸಿದ್ದಾರೆ. ಎರಡನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದ ವಿಜಯ್ಗೆ ಬಹುಮತ ತೋರಿಸಿದ್ರಷ್ಟೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಆಹ್ವಾನ ನೀಡೋದಾಗಿ ಗವರ್ನರ್ ನಿರ್ದೇಶನ ನೀಡಿದ್ದಾರೆ. ರಾಜ್ಯಪಾಲ ಅರ್ಲೇಕರ್ ನಡೆ ವಿರುದ್ಧ ಟಿವಿಕೆ ಆಕ್ರೋಶ. ತಮಿಳು ರಾಜಕೀಯದಲ್ಲಿ ಮೂಗು ತೂರಿಸ್ತಿದ್ಯಾ ಬಿಜೆಪಿ? ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋ ಟಿವಿಕೆಗೆ ರಾಜ್ಯಪಾಲರು ಸರ್ಕಾರ ರಚಿಸಲು ಅನುಮತಿ ನೀಡಬೇಕು. ಬಳಿಕ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಸೂಚನೆ ನೀಡಬೇಕು. ಆದರೆ ಸರ್ಕಾರ ರಚನೆಗೂ ಮುನ್ನವೇ ಮ್ಯಾಜಿಕ್ ಮಾಡುವಂತೆ ಕೇಳ್ತಿರೋ ರಾಜ್ಯಪಾಲರ ನಡೆ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜ್ಯಪಾಲರು ಸರ್ಕಾರ ರಚಿಸಲು ಆಹ್ವಾನ ನೀಡದಿದ್ರೆ ಮುಂದೇನು ಅಂತ ಟಿವಿಕೆ ನಾಯಕರು ಚರ್ಚೆ ನಡೆಸಿದ್ದಾರೆ. ರಾಜ್ಯಪಾಲರ ನಡೆ ವಿರುದ್ಧ ಕಾನೂನು ಹೋರಾಟ ಮಾಡುವ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ವಿಕೆಸಿ, ಸಿಪಿಐ, ಸಿಪಿಐಎಂ ತಲಾ 2 ಕ್ಷೇತ್ರಗಳನ್ನ ಜಯಗಳಿಸಿವೆ. ಈ ಪಕ್ಷಗಳು ಬೆಂಬಲಿಸಿದಲ್ಲಿ ವಿಜಯ್ಗೆ ಬಹುಮತ ಸಾಬೀತು ಸಾಧ್ಯವಾಗಲಿದೆ. ಈಗಾಗಲೇ 3 ಪಕ್ಷಗಳಿಗೂ ಟಿವಿಕೆಯಿಂದ ಬೆಂಬಲ ಕೋರಿ ಪತ್ರ ಬರೆಯಲಾಗಿದೆ. ಆದರೆ 3 ಪಕ್ಷಗಳು ಇನ್ನೂ ಯಾವುದೇ ತೀರ್ಮಾನಕ್ಕೆ ಬಾರದಿರೋದ್ರಿಂದ ಸರ್ಕಾರ ರಚನೆ ಪ್ರಕ್ರಿಯೆ ಅತಂತ್ರ ಸ್ಥಿತಿಯಲ್ಲಿದೆ. ಆದರೆ ರಾಜ್ಯಪಾಲರ ನಡೆಯ ಬಗ್ಗೆ 3 ಪಕ್ಷಗಳ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಬಿಜೆಪಿಯು ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ವಿಚಾರದಲ್ಲಿ ಮೂಗು ತೂರಿಸಿ ಗೊಂದಲ ಸೃಷ್ಟಿಸುತ್ತಿದೆ. ಇದರಲ್ಲಿ ರಾಜಕೀಯ ಮಾಡದೆ ರಾಜ್ಯಪಾಲರು ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ವಿಜಯ್ಗೆ ಅವಕಾಶ ನೀಡಬೇಕು ಅಂತ ವಿಕೆಸಿ, ಸಿಪಿಐ, ಸಿಪಿಐಎಂ ಪಕ್ಷಗಳ ನಾಯಕರು ಆಗ್ರಹಿಸಿದ್ದಾರೆ.
ಸಣ್ಣ ಪಕ್ಷಗಳು ಬೆಂಬಲ ನೀಡುವಂತೆ ದಳಪತಿ ವಿಜಯ್ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ತೀರ್ಮಾನಕ್ಕೆ ಬರುವುದಾಗಿ ಸಿಪಿಐ-ಸಿಪಿಐ-ಎಂ, ವಿಕೆಸಿ ಪಕ್ಷಗಳು ಮಾಹಿತಿ ನೀಡಿವೆ. ಹಾಗೊಂದು ವೇಳೆ ಸಿಪಿಐ-ಎಂ, ವಿಕೆಸಿ, ಸಿಪಿಐ ಬೆಂಬಲಿಸಿದಲ್ಲಿ ಕಾಂಗ್ರೆಸ್ನ 5 ಸದಸ್ಯರ ಜೊತೆ ವಿಜಯ್ರ ಸರ್ಕಾರ ರಚನೆಯ ಸಂಖ್ಯಾಬಲ 119ಕ್ಕೆ ಏರಿಕೆಯಾಗಲಿದೆ. ಆದರೆ ಜನನಾಯಕನ್ಗೆ ಯಾವೆಲ್ಲ ಪಕ್ಷಗಳು ಬೆಂಬಲ ನೀಡಲಿವೆ, ವಿಜಯ್ರ ಪಟ್ಟಾಭಿಷೇಕ ಯಾವಾಗ ನಡೆಯಲಿದೆ ಅನ್ನೋದು ಬೆಂಬಲ ಮತ್ತು ರಾಜ್ಯಪಾಲರ ನಡೆ ಮೇಲೆ ಡಿಪೆಂಡ್ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.